Hello everyone, hope you are all doing well. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? In this video, I will be providing you the solution for exercise 3.3 from the chapter pair of linear equations in two variables. ಈ ವಿಡಿಯೋದಲ್ಲಿ 10th standard mathematics ನ pair of linear equations in two variables ಪಾಠದ exercise 3.3 ಅನ್ನ ಯಾವ ರೀತಿಯಾಗಿ ಆನ್ಸರ್ ಮಾಡಬಹುದು ಅಂತ ಹೇಳಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಇದೇ ಚಾಪ್ಟರ್ ನ ಪ್ರೀವಿಯಸ್ ಎಕ್ಸರ್ಸೈಸ್ ಏನಿದೆಯೋ ಎಕ್ಸರ್ಸೈಸ್ 3.1 ಹಾಗೆ ಎಕ್ಸರ್ಸೈಸ್ 3.2 ಅದನ್ನ ಈ ಹಿಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೇನೆ. ಅದ್ರ ಜೊತೆಗೆ ಫ್ರಮ್ ದಿಸ್ ಚಾಪ್ಟರ್ ವಾಟ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ದಟ್ ಯು ಹ್ಯಾವ್ ಟು ರಿಮೆಂಬರ್. ಈ ಪಾಠದಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೀವು ನೆನಪಿಡಬೇಕು ಅದೆಲ್ಲವನ್ನ ಕೂಡ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ. ಆಲ್ ದೀಸ್ ವಿಡಿಯೋಸ್ ವಿಲ್ ಬಿ ಅವೈಲೇಬಲ್ ಟು ಯು ಇನ್ ಅ ಪ್ಲೇ ಲಿಸ್ಟ್. ಈ ಎಲ್ಲ ವಿಡಿಯೋ ಕೂಡ ನಿಮ್ಗೆ ಒಂದೇ ಪ್ಲೇ ಲಿಸ್ಟ್ ನಲ್ಲಿ ಅವೈಲೇಬಲ್ ಇದೆ. ಆ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಇದೇ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇವೆ. ಆ ವಿಡಿಯೋಸ್ ಅನ್ನು ಕೂಡ ಚೆಕ್ ಮಾಡಿ. ನಾವು ಸ್ಟಾರ್ಟಿಂಗ್ ವಿತ್ ಎಕ್ಸರ್ಸೈಸ್ 3.3. ಇಲ್ಲಿ ಫಸ್ಟ್ ಕ್ವೆಶ್ಚನ್, ಸಾಲ್ವ್ the following pair of linear equations. Solve the following pair of linear equations. Solve the following pair of linear equations by the elimination method and the substitution method. By the elimination method and the substitution method. And the substitution method. ಸೊ ಇಲ್ಲಿ ನಿಮ್ಗೆ ಒಂದಷ್ಟು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ನೀವು ಎಲಿಮಿನೇಷನ್ ಮತ್ತೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಬೇಕು. ಸೊ ದೇರ್ ಆರ್ 4 ಸಬ್ ಕ್ವೆಶನ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಈ ಕ್ವೆಶನ್ ನಂಬರ್ 1 ಅಲ್ಲಿ 4 ಸಬ್ ಕ್ವೆಶನ್ಸ್ ಇದೆ. ಅಲ್ಲಿ ಕೊಟ್ಟಿರುವಂತಹ ಎಲ್ಲ ಲೀನಿಯರ್ ಇಕ್ವೇಶನ್ ನ ಪೇರ್ಗೆ ಕೂಡ ಎಲಿಮಿನೇಷನ್ ಹಾಗೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಸೊಲ್ಯೂಷನ್ ಹೇಗೆ ಫೈಂಡ್ ಮಾಡುದು ಅಂತ ಹೇಳಿ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಕ್ವೆಶನ್, ಅವರು ಕೊಟ್ಟಿರುವಂತಹ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ x plus y is equal to 5 and 2x minus 3y is equal to 4. x plus y is equal to 5 and 2x minus 3y is equal to 4. Okay, ಈ ಎರಡು ಈಕ್ವೇಶನ್ ಅನ್ನು ಕೂಡ ಇನ್ನೊಂದ್ಸಲಿ ಬರ್ಕೊಳ್ತೇನೆ. x plus y is equal to 5, 2x minus 3y is equal to 4. ಸೊ ಇದನ್ನ ಈಕ್ವೇಶನ್ 1, ಇದನ್ನ ಈಕ್ವೇಶನ್ 2 ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೇನೆ. ಸೊ ಐ ಆಮ್ ಕನ್ಸಿಡರಿಂಗ್ ದಿ 2 ಈಕ್ವೇಶನ್ಸ್. ಈಗ ಎಲಿಮಿನೇಷನ್ ಮೆಥಡ್ ಇಂದ ನಾವು ಸೊಲ್ಯೂಷನ್ ಅನ್ನ ಫೈಂಡ್ ಮಾಡಬೇಕಾದ್ರೆ ಎಕ್ಸ್ ಅಥವಾ ವೈ ವೇರಿಯೇಬಲ್ ನ ಕೋಎಫಿಷಿಯನ್ಸ್ ಎರಡರಲ್ಲಿ ಯಾವ್ದಾದ್ರು ಒಂದು ಕೋಎಫಿಷಿಯನ್ಸ್ ಅನ್ನ ನಾವು ಈಕ್ವಲ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಎಕ್ಸ್ ವೇರಿಯೇಬಲ್ಸ್ ಅನ್ನ ನಾವು ಈಕ್ವಲ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಹೋಗುವ, ಆರ್ ಎಲ್ಸ್ ಯು ಕ್ಯಾನ್ ಟೇಕ್ ವೈ ಆಲ್ಸೋ. ಓಕೆ, ಸೊ ಈಗ ಇಲ್ಲಿ 1x ಇದೆ, ಇಲ್ಲಿ 2x ಇದೆ. ಈಕ್ವೇಟ್ ಅಂದ್ರೆ ಈಕ್ವಲ್ ಮಾಡಬೇಕು ಅಂತ ಆದಾಗ ನಾನು ಈಕ್ವೇಶನ್ 1 ಗೆ 2 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ 2 ಟು ಈಕ್ವೇಶನ್ 1. ಈಕ್ವೇಶನ್ 1 ಅನ್ನ 2 ರಿಂದ ಮಲ್ಟಿಪ್ಲೈ ಮಾಡ್ತೀನಿ. ಈಕ್ವೇಶನ್ 1 ಅಂದ್ರೆ x plus y is equal to 5. ಇಲ್ಲಿವರೆಗೂ ಈಕ್ವೇಶನ್ 1 ಏನಿದೆಯೋ ಅದನ್ನ 2 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ತಾ ಇದ್ದೇನೆ. ಅದನ್ನ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ we have 2x plus 2y is equal to 5 into 2 ಅಂದ್ರೆ 10. ಓಕೆ, ಈಗ ಇದನ್ನ ಈಕ್ವೇಶನ್ 3 ಅಂತ ಹೇಳಿ ತಗೊಳ್ತೇನೆ. ಈಗ ನಿಮ್ಮ ಈಕ್ವೇಶನ್ 2 ಅನ್ನ ನೋಡಿದ್ರೆ ಇಲ್ಲೂ 2x ಇದೆ, ಆದ್ರೆ y ದು ಟರ್ಮ್ಸ್ ಬೇರೆ ಇದೆ. ಇಲ್ಲಿ ಹಾಗೆ ಬರ್ಕೊಳ್ಳಿ, 2x minus 3y is equal to 4. ಓಕೆ, ಈಗ ಈ ಎರಡು ಈಕ್ವೇಶನ್ ಗಳನ್ನ ನಾವು ಸಬ್ಟ್ರಾಕ್ಟ್ ಮಾಡ್ಕೊಳ್ಳುವ. ಸೊ ಲೆಟ್ ಅಸ್ ಸಬ್ಟ್ರಾಕ್ಟ್ ಈಕ್ವೇಶನ್ 2 ಫ್ರಮ್ ಈಕ್ವೇಶನ್ 3. ಓಕೆ, ಸೊ ಸಬ್ಟ್ರಾಕ್ಟ್ ಮಾಡ್ಕೊಳ್ಳೋದನ್ನ ಬರ್ಕೊಂಡ್ರೆ, ಸೊ ನಿಮ್ಗೆ ಗೊತ್ತಿದೆ ಸಬ್ಟ್ರಾಕ್ಷನ್ ಮಾಡುವಾಗ ಪಾಸಿಟಿವ್ ಇದ್ದದ್ದು ನೆಗೆಟಿವ್ ಆಗಿ ಬರ್ಕೊಳ್ತೇವೆ, ಅದೇ ರೀತಿ ನೆಗೆಟಿವ್ ಇದ್ದ ಟರ್ಮ್ಸ್ ಬಿಕಮ್ಸ್ ಪಾಸಿಟಿವ್. ಸೊ ಇಲ್ಲಿ 2x ಮತ್ತೆ 2x ಕ್ಯಾನ್ಸಲ್ ಆಯ್ತು, ಮೈನಸ್ 3y ಇದ್ದಿದ್ದು ಅದನ್ನ ಪ್ಲಸ್ ಆಗಿ ಕನ್ವರ್ಟ್ ಮಾಡ್ತೇವೆ ಬಿಕಾಸ್ ವಿ ಆರ್ ಗೋಯಿಂಗ್ ಟು ಡೂ ದಿ ಸಬ್ಟ್ರಾಕ್ಷನ್.
ಮೈನಸ್ ಸೈನ್ ಇರೋದು ಪ್ಲಸ್ ಆಯ್ತು, ಪ್ಲಸ್ ಇರೋದು ಇಲ್ಲಿ ಅಂದ್ರೆ -4 ಆಗಿ ಬರುತ್ತೆ. 2x ಕ್ಯಾನ್ಸಲ್ ಆಗಿದೆ. ಈಗ ಪ್ಲಸ್ 2y ಪ್ಲಸ್ 3y ಅಂದ್ರೆ 5y. ಹಾಗೆ 10 - 4 ಅಂತ ಹೇಳಿದ್ರೆ 6. ಇಲ್ಲಿ y ಯ ವ್ಯಾಲ್ಯೂ ಇಟ್ ಕಮ್ಸ್ ಔಟ್ ಟು ಬಿ 6/5. ಓಕೆ, 5 into y ಇದೆ is equal to 6. So y is equal to 6/5. ಈಗ ಈ y is equal to 6/5 ಅನ್ನ ನಾನು ಇಲ್ಲಿ equation 1 ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೇನೆ. So substitute y is equal to 6/5 in equation 1. So ನಮ್ಮ equation 1 ಬಂದು x plus y is equal to 5 ಅಂತ ಹೇಳಿ, ಇಲ್ಲಿ ಈಗ ನಾನು y ಅಂದ್ರೆ 6/5. I am substituting y is 6/5, that's equal to 5. Take the LCM. ಇಲ್ಲಿ denominator ಅಲ್ಲಿ 1 ಇದೆ, ಇಲ್ಲಿ 5 ಇದೆ. LCM is 5. So 5 into x, 5x plus 6 is equal to 5. Denominator ಅಲ್ಲಿ ಇರುವ 5 ಅನ್ನ right hand side ಗೆ shift ಮಾಡುವಾಗ you have to multiply. 5x plus 6 is equal to 5 into 5, that is 25. 5x plus 6 is equal to 25. 5x is equal to 25 minus 6 ಅಂದ್ರೆ 19 ಆಯ್ತು. 5x is equal to 19. x ಅಂದ್ರೆ 19/5. And this is the solution. ಇಲ್ಲಿ x ಅಂದ್ರೆ 19/5 ಹಾಗೆ y is 6/5. x ನ ಬೆಲೆ 19/5, y ಯ ವ್ಯಾಲ್ಯೂ 6/5. Let us solve the second question. The pair of equations given here are 3x plus 4y is equal to 10 and 2x minus 2y is equal to 2 and 2x minus 2y is equal to 2. Okay, so here let us consider 3x plus 4y is equal to 10 as equation 1. ಹಾಗೆ 2x minus 2y is equal to 2 is equation 2. ಈಗ coefficients of the variables are different. ಅದೆರಡನ್ನ ನಾವು ಈಕ್ವಲ್ ಆಗಿ ಮಾಡ್ಕೊಂಡ್ರೆ we can use the elimination method. So ಏನ್ ಮಾಡ್ಕೊಳ್ಳುವ, let us make the coefficients equal. ಯಾವ್ದಾದ್ರೂ ಒಂದು either x or y. Okay, I will make the coefficients of x equal. ಇಲ್ಲಿ 3 ಇದೆ, ಇಲ್ಲಿ 2 ಇದೆ. In order to make them equal, ಈ ಈಕ್ವೇಶನ್ ಅನ್ನ 2 ಇಂದ ಮಲ್ಟಿಪ್ಲೈ ಮಾಡಿ, ಹಾಗೆ ಸೆಕೆಂಡ್ ಈಕ್ವೇಶನ್ ಅನ್ನ 3 ಇಂದ ಮಲ್ಟಿಪ್ಲೈ ಮಾಡಿ. ಈಗ ಫಸ್ಟ್ ಈಕ್ವೇಶನ್ ನೋಡಿ, 2 into 3x is 6x plus 4 into 2 is 8y, that's equal to 10 into 2 is 20. ಇಲ್ಲಿ 3 into 2 is 6x, ಮೈನಸ್ ಸೈನ್ ಹಾಗೆ ಬರ್ಕೊಳ್ಳಿ. 3 into 2 6y is equal to 2 into 3 6. ಓಕೆ, ಈಗ ಸಬ್ಟ್ರಾಕ್ಟ್ ಮಾಡಿ. 6 minus 6 ಕ್ಯಾನ್ಸಲ್ ಆಯ್ತು. ಇಲ್ಲಿ -6y ಇರೋದು +6y ಆಗಿರ್ತದೆ. ಓಕೆ, ಹಾಗೆ +8 plus 6y plus 8y plus 6y 14y and 20 minus 6 ಅಂದ್ರೆ 14. ಓಕೆ, ಸೊ ಇಲ್ಲಿ y ಅಂತಂದ್ರೆ 14 divided by 14, that's equal to 1. y is equal to 1 ಸಿಕ್ಕಿತು. Now you need to find the value of x. Equation 1 ನಲ್ಲಿ x ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ, y ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x ಅನ್ನ ನಾವು ಫೈಂಡ್ ಮಾಡಬಹುದು. So substitute y is equal to 1 in equation 1. So equation 1 ಯಾವುದು? That is 3x plus 4y is equal to 3x plus 4y is equal to 10. ಇಲ್ಲಿ y ಅಂದ್ರೆ 1 ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. So it is 4 into 1 is equal to 10. 3x plus 4 into 1 is 4 is equal to 10. 3x is equal to
10 plus 4 becomes minus 4 and that's equal to 6. ಈಗ 3x is equal to 6 ಆದರೆ x is equal to 6 by 3, 3 ones are 3 twos are. And therefore x is equal to 2. So ನಮಗೆ ಇಲ್ಲಿ ಈ equation ಗೆ solution ಸಿಕ್ಕಿತು. x is equal to 2 and y is equal to 1 is the solution. X na value 2 hage y ya value is 1. Let us solve next one. 3x minus 5y minus 4 is equal to 0 and 9x is equal to 2y plus 7. Okay. So ಇದೆರಡು equation ಅನ್ನ ಸ್ವಲ್ಪ rearrange ಮಾಡಿ ಬರ್ಕೊಳ್ತಾ ಇದ್ದೇನೆ. Look carefully. I'm going to rearrange. Okay. So 3x minus 5y minus 4 ಅನ್ನ I'm going to shift to the right hand side. So that is equal to minus 4 becomes plus 4. Now this is equation 1. Similarly here, e 2y which is there on the right hand side, I'm going to bring it to the left hand side. Right hand side alliruva 2y anna left hand side ge ತಗೊಂಡ್ರೆ that becomes 9x minus 2y is equal to 7. Let this be our second equation. Okay. Now for the previous two questions I have made the coefficient of x equal. Here I will make the coefficients of y as equal. Okay. Illi 2 ide, illi 5 ide. So for equation 1, let us multiply with 2. And for second equation, I will multiply it with 5. Okay. Now you see 2 into 3, 6x minus 5 into 2, 10y. That is equal to 4 into 2, 8. Okay. Equal sign na ಆ ಕಡೆಗೂ ಕೂಡ multiply ಮಾಡೋದನ್ನ ಮರಿಬೇಡಿ. Now 5 into 9, 45x minus 5 into 2 is 10y. That is equal to 7 into 5 is 35. Now let us subtract. Okay. So when you subtract, here this becomes minus 45x plus 10y and minus 35. Let us subtract now minus 45 and plus 6 or plus 6 minus 45. Since 45 is the bigger one, sign will become negative. Okay. Now 45 minus 6 is 39x. Here plus 10y and minus 10y, they get cancelled with one another. Now you have minus 35 and plus 8. 8 minus 35. Okay. So what you get when you subtract 8 from 35, you get 27. Okay. That is minus 27. Now let us simplify. This minus and this minus, they get cancelled. So we have 39x is equal to 27. X is equal to 27 divided by 39. 3 nines are, 3 ones are, 3 threes are. So therefore the value of x is equal to 9 by 13. Now in order to find the value of y, let us substitute the value of x, okay, in equation 1. So substitute x is equal to 9 by 13 in 1. So in the first equation, we have 3x minus 5y is equal to 4. Now x is 9 by 13 minus 5y is equal to 4. Let us take the LCM. LCM of 13 and 1 is 13. Okay. Now 3 into 9. Okay. 27 minus 5y. You have taken LCM as 13. So 1 into 13 minus 5y into 13. Okay. Minus 5 into 13 is 65 and y.
is equal to 4. Right? Now, we will shift this 13 to the right hand side. You have to multiply it. 27 minus 65y is equal to 13 into 4. Now, 27 minus 65y is equal to 13 into 4, 52, minus 65y, and when I shift this plus 27 to the right hand side, that becomes 52 minus 27. Now we have minus 65y, which is 25. Now we have minus 65y is equal to 25. Let me shift this minus 65 to the right hand side. So we have 25 divided by minus 65. Okay. 5 5s are 5 13s are. Now we have the value of y. Plus by minus is minus 5 by 13. So we have solved this pair of linear equation where we have the value of x, that is 9 by 13, and the value of y is now 5 by 13. So we have found the solution. X is equal to 9 by 13 and y is equal to 5 by 13. Fourth question, we have x by 2 plus 2y by 3 is equal to minus 1 and x minus y by 3 is equal to 3. So what let us do is, first let us take the LCM and bring this to the proper format. So now illi we have x by 2 plus 2y by 3 is equal to minus 1. Let us take the LCM of 2 and 3 and then we will simplify. LCM of 2 and 3 is 6. Now just cross multiply. You have 3x plus 2 into 2y is 4y is equal to minus 1. 6 ಅನ್ನು ಆ ಕಡೆಗೆ shift ಮಾಡ್ಕೊಂಡ್ರೆ you have 3x plus 4y. 6 into minus 1 is minus 6. Okay, let this be equation 1. ಈಗ ಇನ್ನೊಂದು equation ನೋಡಿ, you have x minus y by 3 is equal to 3. Let us take the LCM. ಇಲ್ಲಿ denominator 1, ಇಲ್ಲಿ 3, LCM is 3. Cross multiply, you have 3x minus y is equal to 3. ಈ denominator ಇರುವ 3, if you shift it to the other side, you have 3 into 3. So you have 3x minus y is equal to 3 into 3, 9. Okay. Now this is our second equation. So you see, you have 3x plus 4y is equal to minus 6 and 3x minus y is equal to 9. So ನಮಗೆ ಇದು ಎರಡು equation ಇದೆ. We have these two equations in our hand, right? These are equation 1 and equation 2. Now if you see, already you have the coefficients of x equal. x ನ coefficient ಗಳು equal ಆಗಿದೆ. So simple ಇಲ್ಲಿ ಏನು ಮಾಡಿ, just if you subtract the second equation from the first equation, you can cancel the terms containing x. ಇಲ್ಲಿ subtract ಮಾಡ್ಕೊಂಡ್ರೆ x ನ terms ಅನ್ನ cancel ಮಾಡಬಹುದು and you can simplify. See, plus 3x and minus 3x gets cancelled. Plus 4y plus y is 5y. Minus 6 minus 5, sorry, minus 9 and minus 6, you have minus 15. Okay. So therefore y is minus 15 by 5. 5 1s are, 5 3s are, and y is equal to minus 3. Now you need the value of x. X in a value beku. Let us substitute. Substitute y is equal to minus 3 in first equation. In the first equation, we have 3x plus 4y is equal to minus 6. Now, 3x plus 4 into y is minus 3. That's equal to minus 6. So, 3x
Plus 4 into minus 3 is minus 12 is equal to minus 6. 3x is equal to minus 12, and if you shift to the right hand side, it becomes plus 12. Minus 6 plus 12 is plus 6. You have 3x is equal to 6. 3x is equal to 6. X is 6 by 3. 3 ones are 3 twos. And therefore, x is equal to 2. So, we have solved this pair of linear equation where we got the value of x as 2 and y is minus 3. So, this is the solution here. So, by this, we have solved all the 4 sub questions of question number 1. Now, let us solve the second question. Form the pair of linear equations. Form the pair of linear equations in the following problems. In the following problems, and find their solutions. And find their solutions if exists. Find their solution if exists by elimination method. By elimination method. So now here they have given us certain problems. Ondashtu problems anna kottidare. For that we have to write the pair of linear equations. Aa problem ge correspondence agi we have to write the pair of linear equation and we have to solve them using the elimination method. So here we have the first question. So totally there are 5 sub questions. Among that, first one, if we add 1 to the numerator, we add 1 to the numerator and subtract 1 from the denominator. Subtract 1 from the denominator. A fraction reduces to 1. A fraction reduces to 1. It becomes half. It becomes half or 1 by 2 if we only add 1 to the denominator. 1 to the denominator. What is the fraction? What is the fraction? What is the fraction? So here they have given us a problem. Okay, they told we have a fraction. We have to find a fraction. Okay, so fraction means it has numerator and denominator, right? So let me consider the numerator as x and denominator as y, and I'll consider the fraction as x by y. Let the fraction be x by y. Okay, where x is the numerator and y is the denominator. Now they have told us that if we add 1 to the numerator, means if you add 1 to the numerator and subtract 1 from the denominator, means your denominator is y, you have to subtract 1 from it.
the fraction reduces to 1. So this will be equal to 1. When you reduce the fraction by adding 1 to the numerator and subtracting 1 from the denominator, you will get it as 1. Okay, ಆ fraction ಅಲ್ಲಿ ನ್ಯೂಮರೇಟರ್ ಗೆ 1 ಅನ್ನ ಆಡ್ ಮಾಡಿ ಡಿನಾಮಿನೇಟರ್ ಇಂದ 1 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ we will get 1. Okay, ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳುವ. Taking y minus 1 to the right hand side, you can write x plus 1 is equal to 1 into y minus 1. Okay, so x plus 1 is equal to y minus 1. ಈ y ಅನ್ನ ಇಲ್ಲಿ ತಂದು 1 ಅನ್ನ ಆಚೆ ಕೊಂಡೋಗಿ. So now you have x minus y is equal to minus 2. Let this be our equation 1. So we have obtained equation 1. Now, second statement, they have given us that it becomes 1 by 2 if we only add 1 to the denominator. So in the second case, they have told when we add 1 only to the denominator, we are not going to add or subtract anything from the numerator, but we will add 1 to the denominator. Now you have the fraction x by y. You are adding only 1 to the denominator and this fraction reduces to 1 by 2. Now let us cross multiply. Okay, so x into 2 is equal to 1 into y plus 1. See, x into 2 is 2x. Now that is equal to 1 into y plus 1 is y plus 1. Shift this y to the left hand side. You have 2x minus y is equal to 1. So this is our second equation. Now let us simplify these two equations. Okay, we have x minus y is equal to minus 2 and we have 2x minus y is equal to 1. Okay, these are the two equations. Now I am going to subtract equation 2 from 1. Subtraction means here sign will change, here it will change and here it will change. Okay, we are going to subtract. Now plus x minus 2x, when you subtract you get minus x. Here you have minus y plus y, they get cancelled. Minus 2 minus 1, that's equal to minus 3. So here minus and minus gets cancelled. You have the value of x as 3. Okay, ಇದು simplification ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಳ್ತಾ ಇದ್ದೇನೆ. minus y ಎರಡು equation ಅಲ್ಲಿ ಇರುವ ಕಾರಣ ನಾನು subtract ಮಾಡ್ತಾ ಇದ್ದೇನೆ. And when you subtract, plus 2x becomes minus 2x, minus y becomes plus y, plus 1 becomes minus 1. ಅದನ್ನ simplify ಮಾಡಿದ್ರೆ x is equal to 3 ಅಂತ ಹೇಳಿ ಬಂತು. Now you need to find the value of y. y ಅನ್ನ find ಮಾಡಬೇಕು. So x ನ value ಅನ್ನ substitute ಮಾಡುವ. Substitute x is equal to 3 in 1. So ನಮ್ಮ equation 1 is x minus y is equal to minus 2. Now x is equal to 3 minus y is equal to minus 2. Minus y ಅನ್ನ ಹಾಗೆ ಬರೀರಿ is equal to minus 2 plus 3 ಅನ್ನ ಆ ಕಡೆಗೆ ಶಿಫ್ಟ್ ಮಾಡಿದ್ರೆ that becomes minus 3. So you get minus y is equal to minus 2 minus 3 ಅಂದ್ರೆ minus 5. So minus and minus gets cancelled. Y is equal to 5. So ನಮಗೆ x ನ ವ್ಯಾಲ್ಯೂ ಸಿಕ್ಕಿತು, y ಯ ವ್ಯಾಲ್ಯೂ ಸಿಕ್ಕಿತು. We have found the value of x and y. But what they have asked in the question is, what is the fraction? So we have considered the fraction as x by y. Okay. So therefore, the fraction is x by y. X is 3, y is 5. So the fraction is 3 by 5. 5 years ago, Nuri was thrice old as Son. 5 years ago, Nuri was thrice as old as Son. 10 years later, Nuri will be 30
twice as old as Sonu. Twice as old as Sonu. How old are Noori and Sonu? How old are Noori and Sonu? ಸೊ ಇಲ್ಲಿ ಕ್ವೆಶನ್ ಅಲ್ಲಿ 5 ವರ್ಷಗಳ ಹಿಂದೆ ನೂರಿ ಸೋನುವಿನ 3ರಷ್ಟು ಏಜ್ ಆಗಿತ್ತು ಅಂತ ಹೇಳಿ ಕೊಟ್ಟಿದ್ದಾರೆ. ಅದೇ 10 ವರ್ಷದ ನಂತರ ನೂರಿ ವಿಲ್ ಬಿ ಟ್ವೈಸ್ ಆಸ್ ಓಲ್ಡ್ ಆಸ್ ಸೋನು. 10 ವರ್ಷದ ನಂತರ ಸೋನು ಮತ್ತೆ ನೂರಿಯ ಏಜ್ ಗಳನ್ನ ಕಂಪೇರ್ ಮಾಡಿದ್ರೆ ನೂರಿ ಸೋನುವಿನ ಏಜಿನ 2 ಪಟ್ಟು ಜಾಸ್ತಿ ಏಜ್ ಅಲ್ಲಿ ಇರ್ತಾಳೆ ಅಂತ ಹೇಳಿ ಕೇಳ್ತಾರೆ. ಸೊ ನಾವ್ ಲೆಟ್ the age of Noori be x years. ಸೊ ಈಗ ಏಜ್ ಅನ್ನ x years ಅಂತ ಹೇಳಿ ತಗೊಳ್ಳುವ. ಅದೇ ರೀತಿ ಏಜ್ ಆಫ್ ಸೋನು ಬಿ y years. ಸೊ ನೂರಿಯ ಏಜ್ ಅನ್ನ x years ಹಾಗೆ ಸೋನುವಿನ ಏಜ್ ಅನ್ನ y years ಅಂತ ಹೇಳಿ ತಗೊಳ್ಳುವ. Now they have given us 5 years ago. ಅಂದ್ರೆ 5 ವರ್ಷ ಹಿಂದೆ 5 years ago. ಈಗ ನೂರಿದು ಮತ್ತೆ ಸೋನುದು ಏಜ್ x ಮತ್ತೆ y ಆದ್ರೆ 5 years ago 5 ವರ್ಷದ ಹಿಂದೆ ನೂರಿಯ ಏಜ್ ಇಸ್ x minus 5 ಹಾಗೆ ಸೋನುವಿನ ಏಜ್ y minus 5 ಅಲ್ವಾ. ಈಗ ನಿಮ್ಮ ಏಜ್ ಅನ್ನ ನೀವು 15 ಅಂತ ಹೇಳಿ ತಕೊಂಡ್ರೆ 5 ವರ್ಷ ಹಿಂದೆ ನಿಮ್ಮ ಏಜ್ 10 ಅಲ್ವಾ. 15 minus 10 ಆ ರೀತಿಯಾಗಿ ಮಾಡ್ಕೊಳ್ಳುವಂಥದ್ದು. ಸೊ ಇಲ್ಲಿ 5 ವರ್ಷ ಹಿಂದೆ ನೂರಿಸ್ ಏಜ್ ವಿಲ್ ಬಿ x minus 5 and similarly ಸೋನುಸ್ ಏಜ್ ವಾಸ್ y minus 5. ಆಗ ಏನ್ ಕಂಡೀಷನ್ ಕೊಟ್ಟಿದ್ದಾರೆ, ನೂರಿ ವಾಸ್ ಥ್ರೈಸ್ ಆಸ್ ಓಲ್ಡ್ ಆಸ್ ಸೋನು. ಸೋನು y minus 5 ಏಜ್ ಅಲ್ಲಿ ಇದ್ದಾಗ ನೂರಿ ಅದರ 3 ಪಟ್ಟು ಜಾಸ್ತಿ ಏಜ್ ಅಲ್ಲಿ ಇತ್ತು. ಅಂದ್ರೆ ದಿಸ್ ಇಸ್ ಈಕ್ವಲ್ ಟು 3 times of y minus 5. Let us simplify this. Okay, you have x minus 5 is equal to 3 into y is 3y minus 3 into 5 is 15. Okay, ಈಗ x minus 5 minus 3y minus 15 is equal to 0. X minus 3y minus 15 minus 5 is minus 20 is equal to 0. X minus 3y minus 20 ಅನ್ನ ಆ ಕಡೆಗೆ ಬರ್ಕೊಂಡ್ರೆ that's equal to 20. Let this be our first equation. ಒಂದು equation ಸಿಕ್ಕಿತು. ಈಗ for second equation they have given us a condition for 10 years later. Okay, 10 years later 10 ವರ್ಷದ ನಂತರ ಈಗ ನೂರಿ x years ಆದ್ರೆ 10 ವರ್ಷದ ನಂತರ ನೂರಿಸ್ ಏಜ್ ಇಸ್ x plus 10 years. Similarly, Sonu's age would be y plus 10 years. ಈಗ 10 years later they have told us Noori will be twice as old as Sonu. Noori ಸೋನುವಿನ twice ನ ಏಜ್ ನವಳಾಗಿರ್ತಾಳೆ. So 2 into y plus 10. Let us simplify. X plus 10 is equal to 2 into y is 2y plus 2 into 10 is 20. Simplify ಮಾಡಿ x plus 10 minus 2y minus 20 is equal to 0. ಇಲ್ಲಿ ಪ್ಲಸ್ ಇದ್ದು ಈಚೆ ಸೈಡ್ ಶಿಫ್ಟ್ ಮಾಡುವಾಗ ಮೈನಸ್ ಆಯ್ತು. x minus 2y plus 10 minus 20 minus 10 is equal to 0. x minus 2y minus 10 ಅನ್ನ ಆ ಕಡೆಗೆ ಶಿಫ್ಟ್ ಮಾಡ್ಕೊಂಡ್ರೆ get plus 10. So we have obtained second equation. ಈಗ ಅದೆರಡು ಇಕ್ವೇಶನ್ ಅನ್ನ ಜೊತೆಗೆ ಬರ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗುವ. x minus 3y is equal to 20 and x minus 2y is equal to 10. ಸೊ ಈಗ ನೋಡಿ x ನ ಕೋಎಫಿಷಿಯಂಟ್ ಸೇಮ್ ಇದೆ. ಅವೆರಡನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ರೆ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಸಬ್ಟ್ರಾಕ್ಟ್ ದೆಮ್. ಸೊ ದಿಸ್ ಬಿಕಮ್ಸ್ minus x, this becomes plus 2y minus 10. plus x minus x ಕ್ಯಾನ್ಸಲ್ ಆಯ್ತು. minus 3y plus 2y minus 3 plus 2 minus 1. Okay, so it is minus y is equal to plus 20 minus 10 10.
ಸೊ ಇಲ್ಲಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ -1 ಇಂದ ಮಲ್ಟಿಪ್ಲೈ ಮಾಡಿದ್ರೆ -1 into -y is y. This becomes -10. y is equal to -10 ಬಂದಿದೆ. ಆದ್ರೆ ನಾವು ಇಲ್ಲಿ ಏಜ್ ಅನ್ನ ಕನ್ಸಿಡರ್ ಮಾಡುದು. ಸೊ ಏಜ್ ಕೆನಾಟ್ ಬಿ ನೆಗೆಟಿವ್. ಸಮ್ವೇರ್ ವಿ ಹ್ಯಾವ್ ವೆಂಟ್ ರಾಂಗ್. ಓಕೆ, y is equal to -10 ಬಂದ್ರೆ ಬೇರೆ ಕೇಸಲ್ಲಿ ಇಟ್ ಇಸ್ ಫೈನ್. ಆದ್ರೆ ಈ ಪರ್ಟಿಕ್ಯುಲರ್ ಕ್ವೆಶನ್ ಅಲ್ಲಿ ನಾವು ಏಜ್ ಅನ್ನ ತಗೊಂಡಿರೋದು, ಹಾಗಾಗಿ ಇಟ್ ಕೆನಾಟ್ ಬಿ -10. ಓಕೆ, ಲೆಟ್ ಅಸ್ ಚೆಕ್ ವೇರ್ ವಿ ಹ್ಯಾವ್ ಮೇಡ್ ಮಿಸ್ಟೇಕ್. ಈಕ್ವೇಶನ್ ಫಾರ್ಮೇಶನ್ ಅಲ್ಲಿ ಎಲ್ಲೋ ಮಿಸ್ಟೇಕ್ ಆಗಿದೆ. ಸೊ ಲೆಟ್ ಅಸ್ ಸಿ x minus 2y is equal to 10. So x plus 10, 2y plus 20, x plus 10 minus 2y minus 20. So this is right. Let us check here. X minus 5, 3y minus 15, x minus 5 minus 3y. This should be plus 15. Illi nodi. So this is where we went wrong. So illi plus 15 agbeku. 3y anna each kadege when you shift it to the left hand side, that becomes minus 3y. And when you shift minus 15 to the LHS, that becomes plus 15. So illi plus 15 minus 5. So this is plus 10. Okay. So our equation is x minus 3y is equal to 10. Is equal to plus 10. When you shift it to the other side, it becomes minus 10. Okay. So here, this is minus 10. So now, minus 3y plus 2y is minus y. Here you have minus 10, minus 10. You have to add, so minus 20. Minus and minus gets cancelled. Y is equal to 20. Okay. Y andre 20 aitu. Now you need to find the value of x. In order to do that, let us substitute y in equation 1. Substitute y is equal to 20 in the equation 1. Our equation 1 is x minus 3y is equal to minus 10. So x minus 3 into y is 20 is equal to minus 10. X minus 3 into 20 is 60. That's equal to minus 10. Now x is equal to minus 10. Minus 60, when you shift it, it becomes plus 60. So x is equal to minus 10 plus 60, and the value of x is 50. Okay. So now they have asked here to find the age of Noori and Sonu. So that's what we have found out, x and y. Okay. So therefore, age of Noori, we have taken it as x. So that is 50 years. And age of Sonu, which we have taken as y, and that is 20 years. And this is your answer for the second question here. Question number 3. The sum of the the sum of the digits, the sum of the digits of a two-digit number is 9. Of a two-digit number is 9. Also, 9 times this number is 9 times this number is twice the number obtained, twice the number obtained, twice the number obtained by reversing
the order of the digits by reversing the order of the digits. Find the number. Find the number. The sum of the digits of a 2-digit number is 9. Also, 9 times this number is twice the number obtained by reversing the order of the digits. Find the number. Here we have to find the number. This question is very, very important. Be careful while you solve this. ಈ ಕ್ವೆಶನ್ ಅನ್ನು ಸಾಲ್ವ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿ ಸಾಲ್ವ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ನಾವ್ ಯು ಹ್ಯಾವ್ ಅ 2-digit ನಂಬರ್ ಅಲ್ವಾ. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಕನ್ಸಿಡರ್ 29. ಇಟ್ ಇಸ್ ಎ 2-digit ನಂಬರ್ ಅಲ್ವಾ. 2-digit ನಂಬರ್ ಅಂತ ಹೇಳುವಾಗ ಯು ಹ್ಯಾವ್ ಯೂನಿಟ್ಸ್ ಪ್ಲೇಸ್ ಆಸ್ ವೆಲ್ ಆಸ್ 10 ಪ್ಲೇಸ್. 2-digit ಅಂದ್ರೆ 2 ಡಿಜಿಟ್ ಇದೆ. ಒಂದು ಯೂನಿಟ್ ಪ್ಲೇಸ್ ಅಲ್ಲಿ ಇರುವಂತದ್ದು, ಒಂದು ಟೆನ್ಸ್ ಪ್ಲೇಸ್ ಅಲ್ಲಿ ಇರುವಂತದ್ದು. ಸೊ ಲೆಟ್ x be the digit in the units place. Digit in the units place and y be the digit. Y be the digit in the tens place. In the tens place. So units place ಅಲ್ಲಿ x ಇದೆ, ಹಾಗೆ tens place ಅಲ್ಲಿ y ಇದೆ. Okay, so x is there in units place and y is there in tens place. So they have told us sum of the digits of a 2-digit number is 9. Sum of the digit ಅಂತ ಹೇಳಿದ್ರೆ units place ಅಲ್ಲಿ ಇರುವ x ಹಾಗೆ tens place ಅಲ್ಲಿ ಇರುವ y, ಇದೆರಡನ್ನ ಆಡ್ ಮಾಡಿದ್ರೆ we get 9. Let this be our equation 1. Okay, next ಏನಿದೆ ನೋಡಿ. Also 9 times this number is twice the number obtained by reversing the order of digit. 9 times this number ಅಂತ ಹೇಳಿದ್ರೆ 9yx ಅಂತ ಹೇಳಿ ಬರೆದ್ರೆ ರಾಂಗ್ ಆಗ್ತದೆ. ಬಿಕಾಸ್ ವಿ ಡೋಂಟ್ ನೋ ವಾಟ್ ಇಸ್ ದಿ ಡಿಜಿಟ್ ಅಲ್ವಾ. ಇಲ್ಲಿ ನಾವ್ ಇದನ್ನ yx ಅಂತ ಹೇಳಿ ಬರೆದ್ರೆ ಪ್ಲೇಸ್ ವ್ಯಾಲ್ಯೂ ಅನ್ನ ಕನ್ಸಿಡರ್ ಮಾಡಿ. x ಅಂದ್ರೆ x into 1 plus y ಅಂದ್ರೆ y into 10. This is our number ಅಲ್ವಾ. ಅನ್ನೋ ನಂಬರ್ ಅನ್ನ ಬರೆಯುವಾಗ ಹೀಗೆ ಬರಿಬೇಕು. ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ 29 ಅಂದ್ರೆ 9 into 1 and 2 into 10 ಅಲ್ವಾ. ಸೊ 20 plus 9 is what? 29. ಓಕೆ, ಇಲ್ಲಿ x ಮತ್ತೆ y ಯಾವ ನಂಬರ್ಸ್ ಅಂತ ಹೇಳಿ ಗೊತ್ತಿಲ್ಲ. ಯೂನಿಟ್ಸ್ ಪ್ಲೇಸ್ ಅಲ್ಲಿ x ಇದೆ, ಟೆನ್ಸ್ ಪ್ಲೇಸ್ ಅಲ್ಲಿ y ಇದೆ. ಸೊ ದಿಸ್ ಇಸ್ y into 10 plus x into 1. ಓಕೆ, ಅದರ 9 times. So how you write? 9 times of y into 10 plus x into 1 andre x. That is equal to twice the number obtained by reversing the order of digit. This is equal to twice the number. ಹೇಗೆ ಸಿಕ್ಕಿತು? ರಿವರ್ಸಿಂಗ್ ದಿ ಡಿಜಿಟ್ಸ್ ಅಂದ್ರೆ y ಇದ್ದಲ್ಲಿ x ಇದ್ದಲ್ಲಿ y ಅಂದ್ರೆ ರಿವರ್ಸ್ ನಂಬರ್ ಆಯ್ತು. 29 ಅನ್ನ 92 ಅಂತ ಹೇಳಿ ಬರೆದ್ರೆ ಏನಾಗ್ತದೆ? 9 will come in tens place and 2 will be there in units place. ಅದೇ ರೀತಿ. ಓಕೆ, 9 times the number is equal to twice as the number obtained by reversing the digit. Simplify ಮಾಡ್ಕೊಳ್ಳುವ. 9 into 10, okay, 90y plus 9 into x is 9x. 2 into 10, 20 into x is 20x plus 2y. ಎಲ್ಲ ಒಂದೇ ಸೈಡ್ಗೆ ಬರ್ಕೊಳ್ಳುವ. 90y plus 9x minus 20x plus 2y becomes minus 2y is equal to 0. 9x minus 20x, okay, minus 11x. Then you have plus 90y minus 2y, okay. So you have plus 88y and that is equal to 0. So this equation swalpa bigger numbers ಇದೆ, but you see you have 11 and 88 dividing by 11. Dividing by 11. How you can write?
minus 11xy, 11 is minus x plus 8y is equal to 0. This is our second equation. Now we have equation 1, x plus y is equal to 9. And second equation we have minus x plus 8y is equal to 0. ಇದನ್ನ simplify ಮಾಡಬೇಕು. I told you the terms should have same coefficient. ಆದರೆ ಇಲ್ಲಿ plus x minus x ಇದೆ. What you have to do is, ಇಲ್ಲಿ instead of subtraction, you do the addition. Addition ಮಾಡಿದ್ರೆ plus x minus x cancel ಆಯ್ತು. Plus y plus 8y becomes 9y. 9 plus 0 is 9. So y is 9 by 9. That's equal to 1. Now we need to find the value of x. In order to do that, substitute it in 1. Substitute y is equal to 1 in equation 1. Equation 1 nalli we have x plus y is equal to 9. So illi x plus y andre 1 is equal to 9, and therefore x is 9 minus 1 and x is equal to 8. X is equal to 8 aitu. They have asked us to find the number. Okay, so therefore the two digit number is tens place alli y ide andre 1, hage units place alli x, number is 18. Meena went to a bank. Meena went to a bank to withdraw rupees 2000. To withdraw rupees 2000. She asked the cashier to give her rupees 50 and rupees 100 notes only. Rupees 50 and rupees 100 notes only. Meena got 25 notes in all. So total she got 25 notes. Find how many notes of rupees 50 and rupees 100 she received. Rupees 50 and rupees 100 she received. So what Meena does? She goes to bank to withdraw rupees 2000. Meena ಬ್ಯಾಂಕಿಗೆ ಹೋಗಿ 2000 ರೂಪಾಯಿನ ವಿಡ್ರಾ ಮಾಡ್ಕೊಳ್ತಾಳೆ. ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ಫಾರ್ 500 or 2000 ನೋಟ್ಸ್, 500 ಹಾಗೆ 2000 ನೋಟನ್ನ ಕೇಳೋದ್ರ ಬದಲು ಅಲ್ಲಿ ಮೀನಾ ಕ್ಯಾಶಿಯರ್ಗೆ ನನಗೆ 50 ರೂಪಾಯಿ ಹಾಗೆ 100 ರೂಪಾಯಿಗಳ ನೋಟನ್ನ ಕೊಡಿ ಅಂತ ಹೇಳಿ ಕೇಳ್ತಾಳೆ. ಸೊ ಆಸ್ ಮೀನಾ ರಿಕ್ವೆಸ್ಟೆಡ್, ಕ್ಯಾಶಿಯರ್ ವಿಲ್ ಗಿವ್ ಹರ್ ದಿ ನೋಟ್ಸ್ ಆಫ್ rupees 50 and rupees 100. ಅಲ್ಲಿ ಮೀನನಿಗೆ ಕ್ಯಾಶಿಯರ್ 50 ರೂಪೀಸ್ ಮತ್ತೆ 100 ರೂಪೀಸ್ ನೋಟನ್ನು ಕೊಡ್ತಾರೆ. ಒಟ್ಟಾರೆಯಾಗಿ ಮೀನಾನ ಕೈಯಲ್ಲಿ 25 ನೋಟ್ಸ್ ಆರ್ದೆ. ಓಕೆ, 25 ನೋಟ್ಸ್ ಇದೆ. ಅದರಲ್ಲಿ 50 ರೂಪೀಸ್ ನೋಟ್ ಎಷ್ಟು, 100 ರೂಪಿ ನೋಟ್ ಎಷ್ಟು ಅಂತ ಹೇಳಿ we need to find. Okay, so now let the number of 50 rupees note be x and the number of rupees 100 notes by y. ಸೊ ಈಗ ಮೀನನ ಹತ್ರ 50 ರೂಪಾಯಿಯ ಎಕ್ಸ್ ನೋಟ್ಗಳಿವೆ, ಹಾಗೆ 100 ರೂಪೀಸ್ ನ y ನೋಟ್ಗಳಿದೆ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಳ್ಳುವ. ಲೆಟ್ ಅಸ್ ಕನ್ಸಿಡರ್ x number of 50 notes and y number of 100 rupee note.
So altogether she got 25 notes alva. So you know x plus y is equal to 25. So this is our equation 1. ಒಟ್ಟು 25 ನೋಟ್ಗಳಿವೆ ಅಂತ ಹೇಳಿ ನಮಗೆ ಗೊತ್ತು. ಹಾಗೆ ಒಟ್ಟು ಅವಳು ವಿಡ್ರಾ ಮಾಡಿರುವಂತದ್ದು 2000 ರೂಪಾಯಿ ಅಂತಲೂ ನಮಗೆ ಗೊತ್ತಿದೆ. We know total amount she received as 2000 rupees. ಈಗ 50 rupees ಇದು ನೋಟು ಎಷ್ಟು ಇದೆ ಅಲ್ವಾ? ಸೊ that's what we have to find. And 100 ರೂಪಾಯಿ ನೋಟ್ಗಳು ಎಷ್ಟು ಇದೆ ಅಂತ ಹೇಳಿ ನಾವು ಫೈಂಡ್ ಮಾಡಬೇಕು. ಈಗ ಏನ್ ಮಾಡ್ಬೋದು, 50 ರುಪೀಸ್ನ ಎಕ್ಸ್ ನೋಟ್ಗಳು ಹಾಗೆ 100 ರುಪೀಸ್ನ ವೈ ನೋಟ್ಗಳು ಇವೆರಡನ್ನು ಸೇರಿಸಿದ್ರೆ ಮೀನನ ಹತ್ರ ಇರುವಂತದ್ದು 2000 rupees. ಐ ಹೋಪ್ ಯು ಹ್ಯಾವ್ ಗಾಟ್ ಇಟ್. ಓಕೆ, ಏನು 50 ರೂಪಾಯಿಯ ಎಕ್ಸ್ ನೋಟುಗಳಿದೆ, 100 ರೂಪಾಯಿಯ ವೈ ನೋಟುಗಳಿದೆ. ಅದರಲ್ಲಿ ಮೀನನ ಹತ್ರ ಇರುವಂತದ್ದು 2000 ರೂಪಾಯಿ. ಓಕೆ, ಈ ಅಮೌಂಟ್ ಇಸ್ 2000. Simplify this, divide by 50. 50x by 50 is x. 100 by 50 is 2y. That is equal to 2000 divided by 50 is 40. Okay, see 2000 divided by 50, 0 gets cancelled, 5 ones are 5, 40. Okay, so this is equal to 40. This is our equation 2. Okay, I hope it's clear how we have obtained the second equation. Okay, ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ಕೊಳ್ತೇನೆ. 50 ರೂಪಾಯಿಗಳ ಎಕ್ಸ್ ನೋಟ್ ಇದೆ, ಅದರ ಟೋಟಲ್ ಅಮೌಂಟ್ ಇಸ್ 50x. ಓಕೆ, ಸೊ ಹೇಗೆ ಅಂತ ಹೇಳಿದ್ರೆ ನಿಮ್ಮ ಕೈಯಲ್ಲಿ 10 ರೂಪಾಯಿಯ 10 ನೋಟ್ ಇದೆ ಅಂತ ಹೇಳಿದ್ರೆ ಒಟ್ಟು ದುಡ್ಡು ಎಷ್ಟಿದೆ ನಿಮ್ಮ ಹತ್ರ? ಇಟ್ ಇಸ್ 10 into 10, that is 100. ಅಥವಾ 10 ರೂಪಾಯಿಗಳ 15 ನೋಟ್ ಇದೆ, ಯು ಹ್ಯಾವ್ 15 ನೋಟ್ಸ್ ಆಫ್ 10 ರೂಪಿ. ಒಟ್ಟು ಎಷ್ಟಿದೆ? 10 into 15. ಅದೇ ಇಲ್ಲಿ 50 into x. ಓಕೆ, ಅದೇ ರೀತಿ 100 into y gives you total money in terms of 100 rupee note. When you add, you will get 2000. ಈಗ ನಮಗೆ ಎರಡು ಈಕ್ವೇಶನ್ ಸಿಕ್ಕಿದೆ, ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳುವ. We have x plus y is equal to 25. X plus 2y is equal to 40. Okay, x ಏನ್ ಮಾಡ್ಕೊಳ್ಳುವ? ಸಬ್ಟ್ರಾಕ್ಟ್ ಮಾಡ್ಕೊಳ್ಳುವ. ಇಲ್ಲಿ ಎಲ್ಲ ಸೈನ್ ಚೇಂಜ್ ಮಾಡ್ಕೊಂಡಿದ್ವಿ. ಎಕ್ಸ್ ಅಂಡ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. y minus 2y ಅಂದ್ರೆ ಮೈನಸ್ y ಆಯ್ತು. ಇಲ್ಲಿ ಪ್ಲಸ್ 25 ಮೈನಸ್ 40 ಅಂದ್ರೆ ಮೈನಸ್ 50. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ we got the value of y, that is 15. y ಅಂದ್ರೆ 15 ಅಂತ ಹೇಳಿ ಸಿಕ್ಕಿತು. ಈಗ ನಮ್ಗೆ x ನ ವ್ಯಾಲ್ಯೂ ಬೇಕು. Substitute y is equal to 15 in equation 1. y is equal to 15 ಅಂತ ಹೇಳೋದನ್ನ equation 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ನಮ್ಮ equation 1 is x plus y is equal to 25. ಸೊ ಇಲ್ಲಿ x plus y ಅಂದ್ರೆ 15, that's equal to 25. x ಅಂದ್ರೆ 25 minus 15. ಓಕೆ, 25 minus 15 ಅಂದ್ರೆ 10. ಸೊ ನಮ್ಗೆ x ಅಂದ್ರೆ 10 ಅಂತ ಸಿಕ್ಕಿತು. ಹಾಗೆ y ಅಂದ್ರೆ 15 ಅಂತ ಹೇಳಿ ಗೊತ್ತಾಯ್ತು. ಸೊ x plus y ಅಂದ್ರೆ 25, ಆನ್ಸರ್ ಟ್ಯಾಲಿ ಆಗ್ತಾ ಇದೆ. ಈಗ ನೋಡಿ x ಅಂದ್ರೆ ಏನು? x is the number of 50 rupees note. Okay, so therefore the number of rupees 50 notes is 10 and the number of 100 rupee notes is 50. ಸೊ ಈ ರೀತಿಯಾಗಿ ಮೀನಾ ಬ್ಯಾಂಕ್ ನಲ್ಲಿ 10 ನೋಟುಗಳು 50 ರೂಪಾಯಿದು ಹಾಗೆ 100 ರೂಪಾಯಿಯ 15 ನೋಟುಗಳನ್ನ ತಗೊಂಡ್ ಬರ್ತಾರೆ. Last question of exercise 3.3. A lending library has a fixed charge
A lending library has a fixed charge for the first 3 days. For the first 3 days and an additional charge for each day thereafter. For each day thereafter. ಒಂದು ಲೈಬ್ರರಿಯಲ್ಲಿ ಫಸ್ಟ್ 3 ದಿನಕ್ಕೆ ಫಿಕ್ಸ್ಡ್ ಚಾರ್ಜ್ ಇದೆ. ಅದರ ನಂತರ ಪ್ರತಿಯೊಂದು ದಿನಕ್ಕೆ ಇಟ್ ಹ್ಯಾಸ್ ಅಡಿಷನಲ್ ಚಾರ್ಜಸ್. ಇಲ್ಲಿ ಸರಿತಾ paid rupees 27. Sarita paid 27 rupees for a book. For a book kept for 7 days. For a book kept for 7 days. ಒಂದು ಬುಕ್ 7 ದಿನ ಇಟ್ಕೊಂಡಿರುವಂತದಕ್ಕೆ ಸರಿತಾ 27 ರೂಪಾಯಿ ಅಲ್ಲಿ ಪೇ ಮಾಡ್ತಾಳೆ. while Susie paid rupees 21. Susie paid rupees 21 for the book. For the book she kept for the book she kept for 5 days. ಅದೇ ಸೂಸಿ 5 ದಿನ ಇಟ್ಟಂತಹ ಒಂದು ಪುಸ್ತಕಕ್ಕೆ 21 ರೂಪಾಯಿ ಪೇ ಮಾಡ್ತಾರೆ. Find the fixed charge. Find the fixed charge and the charge Find the fixed charge and the charge for each extra day. Charge for each extra day. I hope you have understood the question. Question ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೇನೆ. ಒಂದು ಲೆಂಡಿಂಗ್ ಲೈಬ್ರರಿಯಲ್ಲಿ ಸರಿತಾ ಮತ್ತೆ ಸೂಸಿ ಬುಕ್ ತಗೊಂಡ್ ಬರ್ತಾರೆ. That library has a rules. For the 3 days it has fixed charge. 3 ದಿನಕ್ಕೆ ಫಿಕ್ಸ್ಡ್ ಚಾರ್ಜ್ ಇದೆ. ಅದರ ನಂತರ ಎಷ್ಟು ದಿನ ನೀವು ಪುಸ್ತಕವನ್ನ ನಿಮ್ಮ ಹತ್ರ ಇಟ್ಕೊಳ್ತೀರೋ for that you have to pay the extra charge. ಇಲ್ಲಿ ಸರಿತಾ ಒಂದು ಪುಸ್ತಕವನ್ನ ತನ್ನ ಹತ್ರ 7 ದಿನ ಇಟ್ಕೊಂಡಿರ್ತಾಳೆ. For those 7 days she pays rupees 27. ಸರಿತಾ 27 ರೂಪಾಯಿ ಕೊಡ್ತಾಳೆ. ಆದ್ರೆ ಸೂಸಿ 5 ದಿನ ಇಟ್ಕೊಂಡಂತಹ ಪುಸ್ತಕಕ್ಕೆ she pays rupees 21. ಆ ಲೈಬ್ರರಿಯಲ್ಲಿ ಫಿಕ್ಸ್ಡ್ ಚಾರ್ಜ್ ಎಷ್ಟು ಹಾಗೆ ಎಕ್ಸ್ಟ್ರಾ ಚಾರ್ಜ್ ಎಷ್ಟು ಅಂತ ಹೇಳಿ ನಾವು ಕಂಡುಹಿಡಬೇಕು. ಎಕ್ಸ್ಟ್ರಾ ಚಾರ್ಜಸ್ ಫಾರ್ ಅ ಡೇ. ಓಕೆ, ಸೊ ಹಿಯರ್ ಲೆಟ್ the fixed charge be rupees X. Fixed charge be X and the charge for each extra day charge for each extra day be rupees Y. Okay, fixed charge ಅನ್ನ X ಅಂತ ಹೇಳಿ ತಕೊಂಡು for each extra day we have considered the charge as Y. Now let us form the linear equations. Okay, first for Sarita, she paid rupees 27 for a book kept for 7 days. 3 days ಗೆ fixed charge that is X, that is pay by Sarita. Okay, 3 ದಿನಕ್ಕೆ ಫಿಕ್ಸ್ಡ್ ಚಾರ್ಜ್ X ಅನ್ನ ಪೇ ಮಾಡ್ತಾರೆ. 3 ದಿನದ ನಂತರ ಎಕ್ಸ್ಟ್ರಾ ಡೇ ಎಷ್ಟಿದೆ? ಸೊ ಟೋಟಲ್ 7 days. ಅದರಿಂದ ಎಕ್ಸ್ಟ್ರಾ ಡೇಸ್ ಅಂದ್ರೆ 4 extra days. ಸೊ 4 into Y. ಪ್ರತಿಯೊಂದು ದಿನಕ್ಕೂ Y ಅಮೌಂಟ್ ಅನ್ನ ಪೇ ಮಾಡ್ತಾಳೆ. ಹಾಗೆ 4 ದಿನಕ್ಕೆ 4 into Y. So total 27. Now in case of Susie, she pays rupees 21. Okay, for 5 days. ಅದರಲ್ಲಿ
3 days is the fixed charge x and 2 extra day 2y. I hope this is clear. This be our equation 1 and this is equation 2. 3 ದಿನಕ್ಕೆ ಫಿಕ್ಸ್ಡ್ ಚಾರ್ಜ್ ಇದೆ, ಅದು x. 3 ದಿನದ ನಂತರ every day is taken as extra day. So here Sarita takes 4 extra days because total 7 days she keeps book with her. ಒಟ್ಟು 7 ದಿನ ಪುಸ್ತಕವನ್ನ ಅವಳ ಹತ್ರ ಇಟ್ಕೊಂಡಿರ್ತಾಳೆ. 3 ದಿನದ ಫಿಕ್ಸ್ಡ್ ಚಾರ್ಜ್, 4 ದಿನದ್ದು ಎಕ್ಸ್ಟ್ರಾ ಡೇ. ಈಚ್ ಡೇಗೆ y ಕೊಡ್ತಾಳೆ, 4 ಡೇಸ್ಗೆ 4y. ಇನ್ ಕೇಸ್ ಆಫ್ ಸೂಜಿ 5 ದಿನ ಬುಕ್ ಅವಳ ಹತ್ರ ಇರ್ತದೆ, 3 ಡೇಸ್ ಇದು ಫಿಕ್ಸ್ಡ್ ಚಾರ್ಜ್, ಅದು ಬಿಟ್ಟು 2 ಎಕ್ಸ್ಟ್ರಾ ಡೇಸ್, 1 ದಿನಕ್ಕೆ y ಆದ್ರೆ 2 ದಿನಕ್ಕೆ 2y. Now let us simplify this. x ಇದೆ, ಸೇಮ್ ಸೈನ್ ಇದೆ, let us subtract. So this becomes minus x minus 2y minus 21. x minus x cancel ಆಯ್ತು, plus 4y minus 2y, it is plus 2y plus 27 minus 21 ಅಂತ ಹೇಳಿದ್ರೆ 6 ಆಯ್ತು. ಈಗ y ಅಂದ್ರೆ 6/2. Okay, 2 1s are 2 3s are, y is equal to 3 rupees. ಈಗ x ಅನ್ನ ಫೈಂಡ್ ಮಾಡಬೇಕು. substitute y is equal to 3 in equation 1. equation 1 ನಲ್ಲಿ x plus 4y is equal to 27 ಇದೆ. x plus 4 into y ಅಂದ್ರೆ 3, that is equal to 27. x plus 4 into 3 is 12, that's equal to 27. x is equal to 27 minus 12. Okay, x is equal to 27 minus 12. x is equal to 15. So now we have found out x and y. X is the fixed charge. Okay, so therefore the fixed charge is equal to rupees 15. Okay, 3 days ಗೆ fixed charge is 15 rupees and the charge for each extra day, charge for each extra day is 3 rupees. This is the answer. Fixed charge is 15 rupees. Charge for each extra day is 3 rupees. So this is how you can answer this particular question from the exercise 3.3. So by answering this question, we have completed all the questions from exercise 3.3. Exercise 3.3 ಅಲ್ಲಿ question 1 ಎರಡೇ question ಇದ್ದಿದ್ದು, question 1 and question 2 ಎರಡರಲ್ಲೂ ಸಬ್ question ಇತ್ತು. So this video has been a bit lengthier. Okay, ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ, ಆದ್ರೆ ಎಕ್ಸರ್ಸೈಸ್ 3.3 ಎಲ್ಲ ಕ್ವೆಶನ್ಗೆ ಯಾವ ರೀತಿಯಾಗಿ ಆನ್ಸರ್ ಮಾಡಬಹುದು ಅಂತ ಹೇಳಿ ನಾನಿಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಐ ಹೋಪ್ ಯು ವಿಲ್ ಫೈಂಡ್ ದಿಸ್ ವಿಡಿಯೋ ಹೆಲ್ಪ್ಫುಲ್. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದೇನೆ. ಡೂ ಲೈಕ್ ದ ವಿಡಿಯೋ ಅಂಡ್ ಶೇರ್ ದಿಸ್ ಅಮಂಗ್ ಯುವರ್ ಫ್ರೆಂಡ್ಸ್. ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನೆಲ್ಗೆ ನೀವು ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. So by pressing the bell icon, you will be notified about the upcoming videos. Thank you for watching. Stay connected. Keep learning. Take care. Bye-bye.